ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ತಾರಕಕ್ಕೇರಿದೆ ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸುವ ಕಸರತ್ತು. ಒಳ ಮೀಸಲಾತಿ ಜಾತಿ ಸಮೀಕ್ಷೆ ನಡುವೆಯೇ ಕುರುಬರ ಈ ಕಸರತ್ತು ಈಗ ಆರಂಭ ಆಗಿದೆ. ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸಬೇಕು ಅನ್ನೋ ಬೇಡಿಕೆ ಏನಿದೆಯಲ್ಲ, ಅದು ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಸೇರುವಂತ ವೇದಿಕೆ ಸೃಷ್ಟಿಯಾಗ್ತಾ ಇದೆ. ಒಳ ಮೀಸಲಾತಿ ಜಾತಿ ಸಮೀಕ್ಷೆ ನಡುವೆ ಕುರುಬರ ಕಸರತ್ತು ಈಗ ಆರಂಭ ಆಗಿದೆ. ಹಿಂದುಳಿದ ವರ್ಗಗಳ ಸಭೆಗೆ ತಯಾರಿ ನಡೆಸಿರುವಾಗಲೇ ಈ ಕಸರತ್ತನ್ನು ಆರಂಭಿಸಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವರದಿ ಬಗ್ಗೆ ಮೂಡಿದೆ ಹೊಸ ಗೊಂದಲ. ಈಗ ಲಿಂಗಾಯತ ಸಮುದಾಯದ ನಾಯಕರಿಂದ ಪ್ರಬಲ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರವರ್ಗ 2A ಅಡಿಯಲ್ಲಿ ಇರೋ ಅಂತ ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸೋಕೆ ಸಭೆ ಕೇಂದ್ರಕ್ಕೆ ಶಿಫಾರಸು ಮಾಡುವ ಬಗ್ಗೆ ಮೀಟಿಂಗ್ ನಡೆಸಿ ತೀರ್ಮಾನವನ್ನು ಮಾಡಲಾಗ್ತಾ ಇದೆ. ಹಾಗಾದರೆ ಕುರುಬರ ಬೇಡಿಕೆ ಏನು, ಕುರುಬರ ಕಿಚ್ಚೇನು ಅನ್ನೋದನ್ನು ನೋಡೋದಾದರೆ ನೇರವಾಗಿ ಇವತ್ತು ಸಭೆ ನಡೆಯುತ್ತೆ. ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಕೂಡ ಆಗುವಂಥದ್ದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಹರೀಶ್, ತಾರ್ಕಿಕ ಅಂತ್ಯಕ್ಕೆ ಸೇರುವಂಥ ಒಂದು ಹಾದಿಯಲ್ಲಿ ಕುರುಬರ ನಡೆ ನಡೀತಾ ಇದೆ. ಈಗ ಕುರುಬರನ್ನ ಎಸ್ಟಿ ಪಟ್ಟಿಗೆ ಸೇರಿಸಬೇಕು ಅಂತ ಕೇಂದ್ರಕ್ಕೆ ಶಿಫಾರಸು ಮಾಡೋ ಬಗ್ಗೆ ಕೂಡ ಇವತ್ತು ಸಭೆ ಇದೆ. ವಿವರಣೆ ನೀಡೋದಾದ್ರೆ ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ಮರು ಸಮೀಕ್ಷಾ ವರದಿಗೆ ಸಂಬಂಧಪಟ್ಟಂಗೆ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು. ಸೊ ಜೊತೆಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೂ ಒಂದಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ. ಅದ್ರ ಬೆನ್ನಲ್ಲೇ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಸಂಜೆ 3 ಗಂಟೆಗೆ ಕೂಡ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಕೂಡ ಒಂದು ಸಭೆಯನ್ನು ನಡೆಯುತ್ತೆ. ಈ ಸಭೆಯಲ್ಲಿ ಕುರುಬ ಸಮುದಾಯವನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸುವ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಚರ್ಚೆ ನಡೆಸ್ತಾರೆ. ಸೊ ಇದನ್ನ ಕೇಂದ್ರಕ್ಕೆ ಶಿಫಾರಸು ಮಾಡುವಂತ ನಿಟ್ಟಿನಲ್ಲಿ ಕೂಡ ಮಹತ್ವದ ಸಭೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಆದ್ರೆ ಸಹಜವಾಗಿ ಕೂಡ ಸ್ವತಂತ್ರ ಪೂರ್ವದಲ್ಲಿ ಕುರುಬ ಸಮುದಾಯ ಎಸ್ಟಿ ಪ್ರವರ್ಗಕ್ಕೆ ಸೇರ್ಪಡೆ ಆಗಿತ್ತು. ಅದಾದ ನಂತರ ಅದನ್ನ ಕೈ ಬಿಡಲಾಗಿದೆ ಅನ್ನುವಂತ ಅಸಮಾಧಾನ ಆಕ್ರೋಶ ಕೂಡ ಕುರುಬ ಸಮುದಾಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಈ ಹಿಂದೆ ಕೂಡ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಎಸ್ಟಿ ಸಮುದಾಯಕ್ಕೆ ಸೇರ್ಪಡೆ ಮಾಡಲೇಬೇಕು ಅನ್ನುವಂತಹ ಹೋರಾಟವನ್ನು ಮಾಡಿದ್ರು. ಸೊ ಇದೀಗ ಸಭೆ ನಡೆಸ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದ್ರೆ ಒಂದು ಇಲ್ಲಿ ಎಸ್ಟಿ ಸಮುದಾಯಕ್ಕೆ ಸೇರ್ಪಡೆ ಮಾಡೋದಕ್ಕೆ ಮುಂದಾಗಿದ್ದಂತ ಸಂದರ್ಭದಲ್ಲಿ ಆ ಸಮುದಾಯದ ನಾಯಕರು ಅದನ್ನ ಕೈಕಟ್ಟಿ ಕೂರ್ತಾರ, ಅದು ಒಪ್ಪಿಗೆ ಕೊಡ್ತಾರ, ಅಥವಾ ಅಸಮಾಧಾನಗಳು ವ್ಯಕ್ತ ಆಗುದಿಲ್ವಾ ಅನ್ನುವಂತ ಸಹಜವಾಗಿ ಪ್ರಶ್ನೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಆದ್ರೆ ಕುರುಬ ಸಮುದಾಯ ದೊಡ್ಡ ಸಮುದಾಯ ಆಗಿದೆ ಅನ್ನುವಂತ ಚರ್ಚೆ ಬೆನ್ನಲ್ಲೇ ಕೂಡ ಈಗ ಎಸ್ಟಿ ಸಮುದಾಯಕ್ಕೆ ಸೇರ್ಪಡೆ ಆಗಕ್ ಸಾಧ್ಯನಾ ಅನ್ನುವಂತ ಪ್ರವರ್ಗಕ್ಕೆ ಸೇರ್ಸಕ್ ಸಾಧ್ಯನಾ ಅನ್ನುವಂತ ಚರ್ಚೆಗಳಾಗಿದೆ. ಸೊ ಯಾಕಂದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಅವರದೇ ಸಮುದಾಯದಲ್ಲಿ ಎಸ್ಟಿ ಸೇರ್ಪಡೆಗೆ ಸೇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕೂಗುಗಳು ಕೂಡ ವ್ಯಕ್ತ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಡೆಯುವಂತಹ ಸಭೆ ಮಹತ್ವವನ್ನು ಪಡ್ಕೊಂಡಿದೆ. ಸಭೆಯಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಕೊಟ್ಟಿದೆ. ಆದ್ರೆ ಒಂದಂತೂ ಸ್ಪಷ್ಟ, ದಿನೇ ದಿನೇ ಕೂಡ ಮರು ಸಮೀಕ್ಷೆ ಒಂದ್ ಕಡೆ ಗೊಂದಲ ಸೃಷ್ಟಿ ಆಗ್ತಾ ಇದ್ರೆ ಕಲಂಗಳ ಸಂಬಂಧಪಟ್ಟಂಗೆ, ಮಗದೊಂದ್ ಕಡೆ ಒಳ ಮೀಸಲಾತಿಗೆ ಪಂಗಡಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆಗಳು ಆಗ್ತಾ ಇದ್ರೆ, ಇತ್ತ ಕುರುಬ ಸಮುದಾಯ ಎಸ್ಟಿ ಸೇರ್ಪಡೆಗೆ ಒಂದಷ್ಟು ಕೂಡ ಪರ ವಿರೋಧ ಚರ್ಚೆಗಳು ಆಗ್ತಾ ಇರುವಂತದ್ದು ಮಧುಸೂದನ್. ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.